ನಮಸ್ಕಾರ ವೀಕ್ಷಕರೇ. ರಾಬೋಲೈನ್ಸ್ ರಾಜೇಂದ್ರ ಬುರುಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂತಹ ಅಪರಿಚಿತ ಅಲಂಕಾರಗಳನ್ನು ಪರಿಚಯಿಸ್ತಕ್ಕಂಥ ವಿಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿದೆ, ಈ ಸರಣಿಯಲ್ಲಿ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಕೆಲವು ಅಪರಿಚಿತ ಅಲಂಕಾರಗಳನ್ನು ಪರಿಚಯ ಮಾಡಲಾಗ್ತಾ ಇದೆ. ಈ ಸರಣಿಯಲ್ಲಿ ಈಗಾಗಲೇ ಅನೇಕ ಅಲಂಕಾರಗಳನ್ನು ನಾನು ಈಗಾಗಲೇ ಪರಿಚಯ ಮಾಡಿದ್ದೇನೆ. ಇವತ್ತು ಕೂಡ ಹೊಸದೊಂದು ಅಲಂಕಾರದೊಂದಿಗೆ ತಮ್ಮೊಂದಿಗೆ ಬಂದಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕಂತೂ ಮೊದಲು ತಮ್ಮಲ್ಲಿ ವಿನಂತಿ, ಯಾರು ಹೊಸದಾಗಿ ನನ್ನ ಈ ಚಾನಲಿಗೆ ಬಂದು ವಿಡಿಯೋ ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ, ಮತ್ತು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಅಲಂಕಾರ ಪರಿಚಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ, ಇವತ್ತಿನ ಅಲಂಕಾರ ಯಾವುದು ಅಂತ ನೋಡೋಣ. ಸ್ನೇಹಿತರೆ, ಇವತ್ತು ನಾನು ಪರಿಚಯ ಮಾಡಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಅಲಂಕಾರ ಅದು ಈ ಸರಣಿಯಲ್ಲಿ 11ನೇಯದು, ಅತಿಶಯೋಕ್ತಿ ಅಲಂಕಾರ ಅಂತ. ಏನು ಅತಿಶಯೋಕ್ತಿ ಅಲಂಕಾರ ಅಂದರೆ ಅದು ಹೇಗಿರುತ್ತೆ, ಅದರ ಲಕ್ಷಣ ಮತ್ತು ಉದಾಹರಣೆಯನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಬನ್ನಿ. ಮೊದಲನೇದಾಗಿ ಅದರ ಲಕ್ಷಣ ಹೀಗಿದೆ: ಇಲ್ಲದ ಗುಣಗಳನ್ನು ಕಲ್ಪಿಸಿ ಹೇಳುವುದು, ಇಲ್ಲದ ಸಂಬಂಧವನ್ನು ಕಲ್ಪಿಸಿ ಹೇಳುವುದು, ಇದ್ದದ್ದನ್ನೇ ಅಲ್ಲಗಳೆಯುವುದು ಇತ್ಯಾದಿಗಳ ಮೂಲಕ ಆಗುವ ಮಾತಿನ ಚಮತ್ಕಾರವೇ ಅತಿಶಯೋಕ್ತ ಅಲಂಕಾರ. ಏನು ಅತಿಶಯೋಕ್ತಿ ಅಲಂಕಾರ ಅಂದರೆ ಇಲ್ಲದ ಗುಣಗಳನ್ನು ಕಲ್ಪಿಸಿ ಹೇಳುವುದು, ಇಲ್ಲದ ಸಂಬಂಧವನ್ನು ಕಲ್ಪಿಸಿ ಹೇಳೋದು ಮತ್ತು ಇದ್ದದ್ದನ್ನು ಅಲ್ಲಗಳೆಯೋದು. ರೀತಿ ಎಕ್ಸಾಗರೇಟ್ ಮಾಡಿ ಹೇಳ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ, ಆ ರೀತಿ ಮಾತಿನ ಚಮತ್ಕಾರ ಆಗಿದ್ದರೆ ಅದನ್ನು ಅತಿಶಯೋಕ್ತಿ ಅಲಂಕಾರ ಅಂಥೇಳಿ ನಾವು ಕರಿತೇವೆ. ಉತ್ಪ್ರೇಕ್ಷೆ ಅಲಂಕಾರ ಇದೆಯಲ್ಲ, ಅದೇ ರೀತಿ ಇರ್ತಕ್ಕಂಥ ಅಲಂಕಾರ ಇದು. ಉದಾಹರಣೆಯನ್ನು ನೋಡೋಣ ಬನ್ನಿ. ಈ ಉದಾಹರಣೆಯನ್ನು ನೋಡಿ. ಈ ಉದಾಹರಣೆ ಪುಷ್ಪಕವಿಯ ಪರಾಕು ಅಂತಕ್ಕಂಥ ಕವಿತೆ ನಡೆದು ಬಂದ ದಾರಿ ಸಂಕಲನದಲ್ಲಿದೆ. ಎಂ ಗೋಪಾಲಕೃಷ್ಣ ಅಡಿಗ, ನವ್ಯ ಕವಿ ಗೋಪಾಲಕೃಷ್ಣ ಅಡಿಗರ ಕವಿತೆ ಇದು. ಕವಿತೆಯ ಸಾಲುಗಳು ನೋಡಿ. ಗೊಮ್ಮಟವ ನುಂಗಿ ಅದನ್ನೊಂದು ಕಿರಿಮುಗುಳಾಗಿ ತಂದೇನು. ಕಿರಿಮುಗು ಅಂತ ಇದೆ, ಮುಗು ಅಲ್ಲ, ಮುಗುಳಾಗಿ. ಗೊಮ್ಮಟವ ನುಂಗಿ ಅದನ್ನೊಂದು ಕಿರಿಮುಗುಳಾಗಿ ತಂದೇನು ನಾನು ಹೊರಗೆ. ಕಾದ ಕಬ್ಬಿಣದ ರಸ ಕುಡಿದು ಅದನಿಬ್ಬನಿಯ ಕಣವಾಗಿ ಕುಣಿಸಬಲ್ಲೆ. ಇನ್ನೊಂದು ಸಾರಿ ನೋಡಿ. ಗೊಮ್ಮಟವ ನುಂಗಿ ಅದನ್ನೊಂದು ಕಿರಿಮುಗುಳಾಗಿ ತಂದೇನು ನಾನು ಹೊರಗೆ. ಕಾದ ಕಬ್ಬಿಣದ ರಸ ಕುಡಿದು ಅದನಿಬ್ಬನಿಯ ಕಣವಾಗಿ ಕುಣಿಸಬಲ್ಲೆ. ಇಲ್ಲಿ ಎರಡು ಸಂಗತಿಗಳಿದ್ದಾವೆ. ಗೊಮ್ಮಟವನ್ನೇ ನುಂಗಿ ಅದನ್ನೊಂದು ಕಿರಿಮುಗುಳಾಗಿ ತಂದೇನು. ಇನ್ನೊಂದು, ಕಾದ ಕಬ್ಬಿಣದ ರಸವನ್ನು ಕುಡಿದು ಅದನ್ನು ಇಬ್ಬನಿಯ ಕಣವಾಗಿ ಕುಣಿಸಬಲ್ಲೆ ಅಂತಕ್ಕಂಥದ್ದು. ಸ್ನೇಹಿತರೆ, ಇದರ ಸಮನ್ವಯವನ್ನು ನೋಡಿ ಎರಡು ಮಾತನ್ನು ಹೇಳೋಣ. ನೋಡಿ, ಸಮನ್ವಯ ಹೀಗೆ: ಗೊಮ್ಮಟವನ್ನು ನುಂಗುವುದು, ಅದನ್ನು ಕಿರಿಮುಗುಳಾಗಿ ತರುವುದು. ಅದರಂತೆ ಕಾದ ಕಬ್ಬಿಣದ ರಸ ಕುಡಿದು ಅದನ್ನು ಇಬ್ಬನಿಯ ಹನಿಯಾಗಿಸುವುದು ವಾಸ್ತವದಲ್ಲಿ ಸಾಧ್ಯವಿಲ್ಲದ ಸಂಗತಿಗಳು. ಇಲ್ಲಿ ಸಾಧ್ಯವಿಲ್ಲದ ಈ ಸಂಗತಿಗಳನ್ನು ಕವಿ ತನಗೆ ಆರೋಪಿಸಿಕೊಂಡಿದ್ದರಿಂದ ಅಥವಾ ಅಧ್ಯವಸಾಯ ಮಾಡಿಕೊಂಡಿದ್ದರಿಂದ ಇದು ಅತಿಶಯೋಕ್ತಿ ಅಲಂಕಾರ. ಅರ್ಥ ಇಷ್ಟೇ: ಭಾವೋದ್ವೇಗದಲ್ಲಿ ನಮ್ಮ ಒಂದು ದೃಢ ನಿರ್ಧಾರವನ್ನು ಹೇಳಲಿಕ್ಕೆ ಅಥವಾ ಬೇರೆಯವರ ಮೇಲೆ ನಮ್ಮ ಅಗಾಧವಾದ ಪ್ರೀತಿ, ಅಗಾಧವಾದ ದ್ವೇಷ ಇವುಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಸಾಧ್ಯವಿಲ್ಲದ ಸಂಗತಿಗಳನ್ನು ಕಲ್ಪಿಸಿಕೊಂಡು ಅಧ್ಯವಸಾಯ ಮಾಡಿಕೊಂಡು ನಾವು ಹೇಳ್ತೇವೆ. ಸೊ ಇದಕ್ಕೆ ಏನಂತಾರೆ ಅಂದರೆ ಅತಿಶಯೋಕ್ತಿ ಅಲಂಕಾರ ಅಂಥೇಳಿ ಕರೀತಾರೆ. ಇಲ್ಲಿ ನೋಡಿ, ಗೊಮ್ಮಟವನ್ನು ನುಂಗುವುದು ವಾಸ್ತವದಲ್ಲಿ ಸಾಧ್ಯವಿಲ್ಲದ ಸಂಗತಿ. ಅದೇ ರೀತಿ ಕಾದ ಕಬ್ಬಿಣದ ಅಂದರೆ ಕಬ್ಬಿಣವನ್ನು ಘನರೂಪದಲ್ಲಿರ್ತಕ್ಕಂಥ ಕಾಯಿಸಿ ಅದನ್ನು ಬೇರೆ ಬೇರೆ ಆಕಾರ ಮಾಡಲಿಕ್ಕೆ ಏನು ಅತ್ಯಂತ ಹೆಚ್ಚು ಶಾಖ ಕೊಟ್ಟು ಕೆಂಪು ರಸದ ರೀತಿಯಲ್ಲಿ ಅದನ್ನು ಹರಿಸ್ತಾರಲ್ಲ, ಆ ರಸವನ್ನು ಕುಡಿದು
ಅದನ್ನು ಇಬ್ಬನಿಯನ್ನಾಗಿ ಮಾಡಬಲ್ಲೆ ನಾನು ಅಂತ ಹೇಳ್ತಾರೆ. ಇಬ್ಬನಿ ಅಂದರೆ ತಂಪು, ಹೈಯೆಸ್ಟ್ ಶಾಖದಲ್ಲಿರ್ತಕ್ಕಂಥದ್ದನ್ನು ಅತ್ಯಂತ ತಂಪಾಗಿ ಮಾಡಬಲ್ಲೆ. ವಾಸ್ತವದಲ್ಲಿ ಸಾಧ್ಯವಿಲ್ಲದ ಸಂಗತಿಗಳು. ಹೀಗೆ ಸಾಧ್ಯವಿಲ್ಲದ ಸಂಗತಿಗಳನ್ನು ಕಲ್ಪಿಸಿ ಹೇಳೋದು ಅತಿಶಯೋಕ್ತಿ ಅಲಂಕಾರ ಆಗ್ತದೆ. ಇನ್ನೊಂದು ಎರಡನೇ ಅಲಂಕಾರ, ಇದು ನನ್ನ ಇನಿಯನ ನೆಲೆಯ ಬಲ್ಲೆಯೇನೆ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಒಂದು ಭಾವಗೀತೆಯ ಸಾಲುಗಳು. ಇದನ್ನು ಬಹುಶಃ ಕೇಳಿರ್ತೀರಿ ನೀವು. ಸಾಲುಗಳು ಹೀಗಿದೆ ನೋಡಿ. ಗಿರಿಯ ಎತ್ತಲು ಬಲ್ಲ, ಶರದಿ ಬತ್ತಿಸಬಲ್ಲ, ಗಾಳಿ ಉಸಿರನೆ ಕಟ್ಟಿ ನಿಲ್ಲಿಸಬಲ್ಲ, ನನ್ನ ಸೆರೆಯನು ಏಕೆ ಬಿಡಿಸಲೊಲ್ಲ. ನೋಡಿ ಇಲ್ಲಿ ಇನ್ನೊಂದು ಸರಿಯ, ಗಿರಿಯ ಎತ್ತಲು ಬಲ್ಲ, ಶರದಿ ಬತ್ತಿಸಬಲ್ಲ, ಗಾಳಿ ಉಸಿರನೆ ಕಟ್ಟಿ ನಿಲ್ಲಿಸಬಲ್ಲ, ನನ್ನ ಸೆರೆಯನ್ನು ಏಕೆ ಬಿಡಿಸಲವಲ್ಲ. ಸೊ ಇಲ್ಲಿ ಕೂಡ ಅಸಾಧ್ಯವಾಗಿರ್ತಕ್ಕಂಥ ಸಂಗತಿಗಳನ್ನು ಕಲ್ಪಿಸಲಾಗಿದೆ. ಅದರ ಸಮನ್ವಯವನ್ನು ನೋಡಿ. ಹೆಂಡತಿಯೋ ಪ್ರಿಯತಮೆಯೋ ಆದ ಒಬ್ಬ ಹೆಣ್ಣು ತನ್ನ ಇನಿಯನು ಎಂಥೆಂಥ ದೊಡ್ಡ ಕಾರ್ಯಗಳನ್ನು ಮಾಡುವ ಶಕ್ತಿ ಇರುವವನಾದರೂ ತನ್ನ ಬಂಧನವನ್ನು ಬಿಡಿಸುವ ಒಂದು ಚಿಕ್ಕ ಕಾರ್ಯವನ್ನು ಮಾಡುತ್ತಿಲ್ಲವಲ್ಲ ಎಂದು ಕಳವಳಿಸುವುದನ್ನು ಹೇಳುವ ಈ ಸಾಲುಗಳಲ್ಲಿ ಕವಿ ಅವಳ ಬಾಯಿಂದ ಹೇಳಿಸುವ ಅವನ ಗುಣಗಳು ವಾಸ್ತವದಲ್ಲಿ ಇಲ್ಲದ ಭಾವೋದ್ವೇಗದಿಂದ ಕಲ್ಪಿಸಿದ ಗುಣಗಳಾಗಿವೆ. ಗಿರಿಯ ಎತ್ತಲು, ಗಿರಿ ಅಂದರೆ ಬೆಟ್ಟವನ್ನು ಎತ್ತಲು ವಾಸ್ತವದಲ್ಲಿ ಸಾಧ್ಯವಿಲ್ಲ. ಹಾಗೆಯೇ ಶರದಿ ಅಂದರೆ ಸಾಗರವನ್ನು ಬತ್ತಿಸುವುದು ಕೂಡ ಅವನಿಂದ ಮಾತ್ರವಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆಯೇ ಬೀಸುವ ಗಾಳಿಯನ್ನು ಉಸಿರು ಕಟ್ಟಿ ನಿಲ್ಲಿಸೋದು ಕೂಡ ಸಾಧ್ಯವಿಲ್ಲದ ಸಂಗತಿ. ಆದರೆ ಅವೆಲ್ಲವನ್ನು ಕೂಡ ಅವನು ಮಾಡಬಲ್ಲ ಎಂದು ಇಲ್ಲದ ಗುಣಗಳನ್ನು ಅವನಿಗೆ ಇಲ್ಲಿ ಅಧ್ಯಾವಸಾಯ ಮಾಡಲಾಗಿದೆ. ಹಾಗಾಗಿ ಇದು ಅತಿಶಯೋಕ್ತಿ ಅಲಂಕಾರ ಎನಿಸ್ತದೆ. ಬೆಟ್ಟವನ್ನು ಎತ್ತೋದು ಸಾಧ್ಯವಿಲ್ಲ, ಸಮುದ್ರವನ್ನು ಬತ್ತಿಸೋದು ಸಾಧ್ಯವಿಲ್ಲ, ಗಾಳಿಯನ್ನು ಹಿಡಿದು ನಿಲ್ಲಿಸೋದು ಸಾಧ್ಯವಿಲ್ಲ. ಅವೆಲ್ಲವನ್ನು ಕೂಡ ಸಾಧ್ಯ ಎಂದು ಅವನಿಗೆ ಅದು ಆಗುತ್ತೆ, ಆ ಕೆಲಸವನ್ನು ಅವನು ಮಾಡಬಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಆಕೆ ಹೇಳ್ತಾಳೆ. ಹೀಗೆ ಇಲ್ಲದ ಗುಣಗಳನ್ನು ಇಲ್ಲಿ ಅಧ್ಯಾವಸಾಯ ಮಾಡಲಾಗಿದೆ. ಹಾಗಾಗಿ ಇದು ಅತಿಶಯೋಕ್ತಿ ಅಲಂಕಾರ ಅನಿಸ್ಕೊಳ್ತದೆ. ಸ್ನೇಹಿತರೆ, ಈ ಎರಡೂ ಉದಾಹರಣೆಗಳ ಮೂಲಕ ನಿಮಗೆ ಅತಿಶಯೋಕ್ತಿ ಅಲಂಕಾರ ಅಂದರೆ ಏನು ಅಂಥೇಳಿ ಅಂದಾಜಾಯಿತು ಅಂದ್ಕೊಂಡಿದ್ದೇನೆ. ಕೊನೆಯ ಮತ್ತು ಮೂರನೇ ಉದಾಹರಣೆಯನ್ನು ಒಂದು ನೋಡೋಣ ಬನ್ನಿ. ಇದು ಗಿರೀಶ್ ಜಕಾಪುರಿಯವರ ಒಂದು ಗಜಲ್ನಲ್ಲಿರ್ತಕ್ಕಂಥ ಎರಡು ಸಾಲುಗಳು. ಕಾಫಿಯಾನ 21 ಸಾವಿರ ಕಣ್ಣಿನ ನವಿಲು ಅಂತಕ್ಕಂಥ ಸಂಕಲನದಲ್ಲಿ ಇದೆ. ಆ ಸಾಲುಗಳು ಹೀಗಿದೆ ನೋಡಿ. ನೀನು ಮುಟ್ಟಿದರೆ ಒಣಬಳ್ಳಿ ಚಿಗುರುವುದು, ನೀನು ಮುಟ್ಟಿದರೆ ಒಣಬಳ್ಳಿ ಚಿಗುರುವುದು, ಅರಳುವವು ಎಂದೆಂದು ಬಾಡದ ಸುಮನ, ಅರಳುವವು ಎಂದೆಂದು ಬಾಡದ ಸುಮನ. ಸಮನ್ವಯ ನೋಡಿ. ಪ್ರೇಮಿಯೋರ್ವನು ತನ್ನ ಸಂಗಾತಿಯ ಮೇಲಿನ ಉತ್ಕಟ ಪ್ರೀತಿಯನ್ನು ಅಭಿವ್ಯಕ್ತಿಗೊಳಿಸಲು ಅವಳಲ್ಲಿ ಇಲ್ಲದ ಗುಣಗಳನ್ನು ಇಲ್ಲಿ ಕಲ್ಪಿಸಿ ಅಧ್ಯಾವಸಾಯಗೊಳಿಸಿ ಇರುವುದನ್ನು ಕಾಣಬಹುದು. ಅವಳು ಮುಟ್ಟಿದ ಕೂಡಲೇ ಒಣಬಳ್ಳಿ ಚಿಗುರಲು ವಾಸ್ತವದಲ್ಲಿ ಸಾಧ್ಯವಿಲ್ಲ. ಜೊತೆಗೆ ಅವಳ ಸ್ಪರ್ಶ ಮಾತ್ರದಿಂದ ಎಂದೆಂದಿಗೂ ಬಾಡದಂಥ ಹೂಗಳು ಅರಳುವುದೂ ಕೂಡ ವಾಸ್ತವದಲ್ಲಿ ಸಾಧ್ಯವಿಲ್ಲ. ಅಂತಹ ಗುಣಗಳು ವಾಸ್ತವದಲ್ಲಿ ಅವಳಲ್ಲಿ ಇಲ್ಲ. ಆದಾಗ್ಯೂ ಆ ಗುಣ ಅಥವಾ ಆ ರೀತಿಯ ಸಾಮರ್ಥ್ಯ ಅವಳಲ್ಲಿ ಇದೆ ಎಂದು ಇಲ್ಲಿ ಆತ ಹೇಳುತ್ತಾನೆ. ಹೀಗೆ ಇಲ್ಲದ ಗುಣಗಳನ್ನು ಕಲ್ಪಿಸಿ ಹೇಳುವುದರಿಂದ ಇದು ಅತಿಶಯೋಕ್ತಿ ಅಲಂಕಾರ ಅನಿಸ್ಕೊಳ್ತದೆ. ಸ್ನೇಹಿತರೆ, ಅತಿಶಯೋಕ್ತಿ ಅಲಂಕಾರ ಅಂದರೆ ಏನು ಅಂತ ಈ ಮೂರು ಉದಾಹರಣೆಗಳ ಮೂಲಕ ತಮಗೆ ಸ್ಪಷ್ಟವಾಯಿತು ಅಂಥೇಳಿ ಅಂದ್ಕೊಳ್ತೇನೆ. ಕೊನೆಯಲ್ಲಿ ಗಮನಿಸಿ, ಇದು ಒಬ್ಬ ವ್ಯಕ್ತಿಯಲ್ಲಿ ಇಲ್ಲದ ಗುಣಗಳನ್ನು ಅಧ್ಯಾವಸಾಯದ ಮೂಲಕ ಕಲ್ಪಿಸಿ ಹೇಳುವ ಅಲಂಕಾರ. ಅಧ್ಯಾವಸಾಯ ಆರೋಪದ ಮುಂದಿನ ಹಂತ, ಆರೋಪಕ್ಕಿಂತ ಸ್ವಲ್ಪ ಹೆಚ್ಚು ತೀವ್ರವಾಗಿರ್ತಕ್ಕಂಥ ಹಂತ. ಇಷ್ಟನ್ನು ಹೇಳೋದ್ರ ಮೂಲಕ ಈ ಅತಿಶಯೋಕ್ತಿ ಅಲಂಕಾರದ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಅಲಂಕಾರ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇದುವರೆಗೂ ನನ್ನ ಜೊತೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಮ್ಮಲ್ಲಿ ವಿನಂತಿ, ಯಾರ್ಯಾರು ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಹೊಸ ಅಲಂಕಾರದೊಂದಿಗೆ ಈ ಕಂಡೂ ಕಾಣದಂಥ ಚೆಲುವು ಅಂತಕ್ಕಂಥ ಸರಣಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.